ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೀನು ಸಾರು ಮಾಡ್ತಾಯಿದ್ದೀನಿ. ನಿಮಗೆ ನಾನು ಮೀನು ಸಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾರಿಗಾದರೂ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ. ನಮ್ಮನೇಲಿ ಈ ಮೀನು ತಂದಿದ್ದಾರೆ. ಇಲ್ಲಿ ನಾನು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೋಬೇಕು. ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕಿ ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ನಾವು ಇದಕ್ಕೆ ಶೇತಕ ಮೀನು ಅಂತೀವಿ, ಮತ್ತು ಇದಕ್ಕೆ ಲೆಪೆ ಮೀನು ಅಂತೀವಿ, ಮತ್ತು ಇದಕ್ಕೆ ಗೊಬ್ಬರೆ ಮೀನು ಅಂತೀವಿ. ಇದು ಮೇಲಿಂದ ಎಲ್ಲದರ ಲೇಯರ್ ಎಲ್ಲ ತೆಗೆದಿದ್ದಾರೆ. ಅದಕ್ಕೆ ಅದು ಏನಂತ ನಿಮ್ಗೆ ಗೊತ್ತಾಗೋದಿಲ್ಲ. ಬ್ರೌನ್ ಕಲರ್ ಥರ ಇರುತ್ತೆ ಮೇಲೆಲ್ಲ. ತುಂಬ ಟೇಸ್ಟ್. ಇದು ಮಿಕ್ಸ್ ಮೀನು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಸಾರು ತಿನ್ನಲಿಕ್ಕೆ ಕೂಡ. ಈರುಳ್ಳಿ ಫ್ರೈ ಆಗ್ತಾಯಿದೆ. ನಾನು ಮಸಾಲೆನ ರುಬ್ಬಿ ಇಟ್ಟಿದ್ದೀನಿ. ನಿಮಗೆ ಯಾರಿಗಾದರೂ ರೆಸಿಪಿ ಬೇಕಂದರೆ ನಾನು ಶೇರ್ ಮಾಡ್ಕೊಳ್ತೀನಿ, ನೀವು ಕಾಮೆಂಟ್ ಮಾಡಿ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮೀನು ಸ್ವಲ್ಪ ಮಸಾಲೆಗೆ ಕುದಿ ಬರಲಿ ಸ್ಟಾರ್ಟ್ ಆದಮೇಲೆ ಮೀನು ಹಾಕ್ಕೊಳ್ಬೇಕು, ಮೊದಲೇ ಮೀನು ಹಾಕಬಾರ್ದು. ಈಗ ಇದಕ್ಕೆ ಕುದಿ ಬರಲಿ ಸ್ಟಾರ್ಟ್ ಆಗಿದೆ. ಈಗ ಸ್ವಲ್ಪ ಮಾಡಿ ಕೈ ಆಡಿಸಿ ಇದಕ್ಕೆ ಮೀನನ್ನು ಹಾಕ್ಕೊಳ್ಳೋಣ. ಸಾರು ಕುದೀತಾ ಇದೆ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ತುಂಬ ಕುದಿಸ್ಬೇಡಿ, ಆಮೇಲೆ ಮೀನೆಲ್ಲ ಹಾಳಾಗಿ ಹೋಗುತ್ತೆ. ಮುಳ್ಳೆ ಇದ್ಬಿಡುತ್ತೆ, ಇದು ಮೇಲಿನ ಮಾಂಸ ಎಲ್ಲ ಹೋಗಿ. ಒಂದು ಕುದಿ ಬಂದರೆ ಸಾಕು, ಆಮೇಲೆ ಮುಚ್ಚಿಡಬೇಕು, ಅಲ್ಲೇ ಬೇಯುತ್ತೆ ಮೀನು. ಇದು ರೈಸ್ ಜೊತೆ ಊಟ ಮಾಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಕಾರವಾರ ಸೈಡೆಲ್ಲ ಈ ಸಾರು ಅಂದರೆ ಫೇಮಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕುದಿ ಬಂದರೆ ಸಾಕು.